ಹಾಯ್ ಆಲ್, ಹೇಗಿದ್ದೀರಾ? ನಾನು ನಿಮ್ಮ ರಚಿತಾ ಶ್ರೀನಿವಾಸ್. ಸುಮಾರು ದಿನ ಆಗಿಬಿಟ್ಟಿತ್ತು ವೀಡಿಯೋಸ್ ಅಪ್ಲೋಡ್ ಮಾಡಿ. ಲಾಂಗ್ ವೀಡಿಯೋಸ್ ಮಾಡೇ ಇರಲಿಲ್ಲ. ಮನೇಲಿ ಒಬ್ಬರಾದ್ಮೇಲೆ ಒಬ್ಬರು ಹುಷಾರು ತಪ್ತಿದ್ರು, ಹಾಗಾಗಿ ವೀಡಿಯೋಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಇನ್ನು ನನ್ನ ಹಸ್ಬೆಂಡ್ಗೆ ಸಂಡೇ ಹೊತ್ತು ರಜಾ ಸಿಗೋದೇ ಅಪರೂಪ. ಅವರೇ ಹಾಕೊಬೇಕು ರಜಾ, ಇಲ್ಲಾಂದರೆ ರಜಾ ಇರೋಲ್ಲ. ಹಾಗಾಗಿ ಇವತ್ತು ರಜಾ ಹಾಕ್ಕೊಂಡಿದ್ರು. ಅದಕ್ಕೆ ಮನೆ ಹತ್ರನೇ ಇದ್ವಿ ಅಲ್ವಾ, ಎಲ್ಲಾದರೂ ಹೋಗೋದು ಅಂದ್ಬಿಟ್ಟು ಮಹದೇಶ್ವರನ ಬೆಟ್ಟಕ್ಕೆ ಹೋಗೋದು ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ನಾವು ಮಹದೇಶ್ವರನ ಬೆಟ್ಟಕ್ಕೆ ಮದುವೆ ಮುಂಚೆ ಹೋಗಿದ್ದಿತ್ತು. ಇವಾಗ ಯಾಕೆ ಹೋಗಬೇಕು ಅನಿಸ್ತಿತ್ತು, ಸುಮಾರು ವರ್ಷ ಆಗಿಬಿಡ್ತಲ್ಲ. ಹಾಗಾಗಿ ರೆಡಿಯಾಗಿ ಹೊರಟ್ವಿ. ನನ್ನ ಮಗ ನೋಡಿ ನನ್ನ ಫ್ರೆಂಡ್ ಜೊತೆ ಎಷ್ಟು ಚೆನ್ನಾಗಿ ಜಗಳ ಆಡ್ತಿದ್ದಾನೆ. ನಾನು ಹೋಗ್ಬಿಡ್ತೀನಿ ನಿಜ ಮುಂದಕ್ಕೆ. ಒಬ್ಬನೇ ಮುಚ್ಚು ಬಾಯಿ ಮುಚ್ಚು ಸಾಕು. ಕಿರಿಸ್ತಾವ ಹಂಗೆ ಗಂಡಸು. ಏನು 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 ನಂಗೆ ಕೊಡ್ದೆ, ನಂಗೆ ಹೊಡಿ, ನಂಗೆ ಕೊಡ್ದೆ. ನಂಗೆ ಕುಡಿಸಿ. ಅಯ್ಯೋ ಅಯ್ಯೋ, ಕಾಪಾಡಿ ಕಾಪಾಡಿ ಕೃಷ್ಣ, ಕಾಪಾಡಿ ಎಲ್ಲ ಕೃಷ್ಣ. ಇನ್ನು ನೋಡಿ ಯಾವ ಥರ ಬೈತಿದ್ದಾನೆ. ಇನ್ನೂ ಮಾತು ಅಷ್ಟೊಂದು ಬರೋಲ್ಲ, ಸ್ವಲ್ಪ ತೊದಲುತ್ತೆ. ಇವಾಗ ಸ್ವಲ್ಪ ಮಾತಾಡೋದು ಕಲಿತಿದ್ದಾನೆ. ಇನ್ನೂ ಹೋಗ್ತಾ ಅಂದವೆ ಹಂಗೆ ನಾಷ್ಟ ಮಾಡ್ಕೊಂಡು ಹೋದ್ವಿ. ಇನ್ನೂ ಶನಿವಾರ ನೈಟ್ ಹೋಗೋ ಪ್ಲ್ಯಾನ್ ಇತ್ತು. ಆದರೆ ಶನಿವಾರ ಬೆಳಗ್ಗೆ ಮಗುಗೆ ವ್ಯಾಕ್ಸಿನ್ ಹಾಕ್ಸ್ಕೊಂಬಂದಿದ್ವಿ. ನೈಟೇ ಬೇಡ, ಮಗುಗೆ ಸ್ವಲ್ಪ ಹುಷಾರು ತಪ್ಪಿದ್ರೆ ಅಂದ್ಬಿಟ್ಟು ಬೆಳಗ್ಗೆ ನಾವು ಹೊರಡೋಷ್ಟರಲ್ಲಿ 10 ಗಂಟೆ ಆಯಿತು. ಹಾಗಾಗಿ ಬೆಳಗ್ಗೆನೇ ಹೊರಟ್ವಿ. ನೈಟ್ ಹೊರಟಿದ್ದಿದ್ರೆ ಏಳ್ಮಲೆ ಹತ್ಬೋದಿತ್ತು. ಆದರೆ ಬೆಳಗ್ಗೆ ಹೋಗಿ ಅಲ್ಲಿ ರೀಚ್ ಆಗಿದ್ದೆ 3 ಗಂಟೆ ಆಗಿಬಿಡುತ್ತಲ್ವ. ಏಳ್ಮಲೆಗೆಲ್ಲ ಹೋಗೋಕ್ಕಾಗಿಲ್ಲ. ಇನ್ನು ತಾಳ್ಬೆಟ್ಟಕ್ಕೆ ಬಂದ್ವಿ. ಇನ್ನು ಕೆಳಗಡೆ ಇಳಿಯೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಬಿಸಿಲು. ನೆಲೆಲ್ಲ ತಾರ್ ರೋಡಲ್ವಾ, ಸುಡ್ತಾಯಿತ್ತು. ನಮ್ಗೆ ನಡಿಯೋಕ್ಕೂ ಆಗ್ತಿರ್ಲಿಲ್ಲ. ಸ್ವಲ್ಪ ಕಾಲು ತೊಳ್ಕೊ ಬಂದಮೇಲೆ ಪರವಾಗಿಲ್ಲ, ಸ್ವಲ್ಪ ತಣ್ಣಗನ್ನಿಸ್ತು. ಇನ್ನು ಅಲ್ಲಿ ದೇವ್ರ ನಮಸ್ಕಾರ ಮಾಡಿಕೊಂಡು ನಾವಾಗಿ ಮಾಗಿಸ್ಕೊಂಡು ಇನ್ನು ಸ್ವಲ್ಪ ಏನಾದ್ರು ತಿನ್ಕೊಂಡು ಹೋಗೋದ ಅಂದ್ಬಿಟ್ಟು ಅಲ್ಲೇ ಅಂಗಡಿಗಳಿರ್ತಾವಲ್ಲ ಅಲ್ಲಿಗೆ ಹೋದ್ವಿ. ಅಲ್ಲೇನಂದರೆ ಫೋನ್ಪೇ ಗೂಗಲ್ ಪೇ ಏನೂ ಇಲ್ಲ, ಇದ್ರೂ ನೆಟ್ವರ್ಕ್ ಸಿಗೋಲ್ಲ. ಹಂಗಾಗಿ ಕ್ಯಾಶೇ ಕೊಡಬೇಕಿತ್ತು. ನಾವು ಕ್ಯಾಶ್ ಏನು ಅಷ್ಟೊಂದು ಮಡಿಕೊಂಡಿರಲ್ಲ, ಫೋನ್ಪೇನೆಲ್ಲ ಈಗ ಜಾಸ್ತಿ ಎಲ್ಲ ಯೂಸ್ ಮಾಡೋದು. ಹಾಗಾಗಿ ಬರೀ ಅವ್ರ ಅಪ್ಪ ಅವನಿಗೆ ಹಣ್ಣು ತೊಗೊಂಡು ತಿನ್ನಿಸ್ತಾಯಿದ್ರು. ನಾವಿಬ್ಬರು ಎಳೆ ಮಕ್ಕಳಂಗೆ ಜ್ಯೂಸು ಪೋಟಿಗೆ ಅವೆಲ್ಲ ತಿನ್ಕೊಂಡಿದ್ವಿ. ಇನ್ನು ತಾಳ್ಬೆಟ್ಟ ಬಿಟ್ಟು ಹೊರಟ್ವಿ. ಟೈಮ್ ಆಗುತ್ತೆ ಎಲ್ಲ ಹೋಗೋಷ್ಟರಲ್ಲಿ ಅಂದ್ಬಿಟ್ಟು. ಇನ್ನು ಸ್ವಲ್ಪ ಯಾಕೋ ನನ್ನ ಮಗ ಅಳ್ತಾ ಇದ್ದ, ಅವನಿಗೆ ನಿದ್ದೆ ಬಂದುಬಿಟ್ಟಿತ್ತು. ಫಸ್ಟೆಲ್ಲ ಕಾರಲ್ಲಿ ಕುಣಿಸ್ಕೊಂಡ್ರೆ ಸಾಕು ನಿದ್ದೆ ಮಾಡಿಬಿಡ್ತಿದ್ದ. ಇವಾಗಂತೂ ಎಷ್ಟೇ ಮಾಡಿದ್ರೂ ನಿದ್ದೆ ಮಾಡಲ್ಲ. ಆಟ ಆಡಿಕೊಂಡು ಚೆಂಗ್ಲಾಡ್ಕೊಂಡು ನಿಂತಿರ್ತಾನೆ, ಎಲ್ಲರಿಗೂ ಬೈಕೊಂಡು. ನೋಡಿ ಹಿಂಗೆ ಮೂತಿ ಮಾಡಿಕೊಂಡು ಅಯ್ಯೋ ಕಣ್ಣೆಲ್ಲ ಉಜ್ಜುತ್ತಿದ್ದ ನಿದ್ದೆ ಬಂದುಬಿಟ್ಟು. ಹಂಗೂ ಹೋಗೋಷ್ಟರಲ್ಲಿ ಮಲ್ಕೊತಾನೆ ಅಂದ್ಕೊಂಡೆ, ಆದರೆ ಮಲ್ಕೊಂಡೇ ಇರಲಿಲ್ಲ. ಹಾಗೆ ಸ್ವಲ್ಪ ಸುತ್ತಮುತ್ತ ತೋರಿಸ್ಕೊಂಡು ಅವನಿಗೆ ಸಮಾಧಾನ ಮಾಡಿಕೊಂಡು ಹೊರಟದ್ದೇ ಆಯಿತು. ಇನ್ನು ಹೋಗ್ತಾ ಸ್ವಲ್ಪ ದೂರ ಇನ್ನೇನು ದೇವಸ್ಥಾನ ಬಂತು ಅನ್ನೋ ಟೈಮಲ್ಲಿ ಮಲ್ಕೊಂಡಿದ್ದು. ಆಮೇಲೆ ಎದ್ಬಿಟ್ಟ. ಇನ್ನು ನೋಡಿ ಮಹದೇಶ್ವರನ ಬೆಟ್ಟ ನೋಡಿದ್ರೆ ಒಂಥರ ಭಯ ಆಗುತ್ತೆ. ಆ ಟರ್ನಿಂಗಲ್ಲಿ ಅಯ್ಯೋ ಸುಮಾರು ಕಾರ್ಗಳು, ಇವತ್ತು ನಾವು ಹೋಗ್ತಿದ್ದಂಗೆ ಸುಮಾರು ಕಾರ್ಗಳು ಆಕ್ಸಿಡೆಂಟ್ ಮಾಡ್ಕೊಂಡು ಬಂದವೇ ಜಾಸ್ತಿ. ಇನ್ನು ನನಗೆ ಆ ಗಾರ್ಡ್ ಸೆಕ್ಷನಲ್ಲೆಲ್ಲ ಹೋಗ್ಬೇಕಾದ್ರೆ ತುಂಬ ಭಯ ಆಗ್ತಿರುತ್ತೆ, ಆ ಟರ್ನಿಂಗಲ್ಲಿ ಅದರಲ್ಲೆಲ್ಲ. ಏನು ನೋಡಿ ನನ್ನ ಮಗ ಮಲ್ಕೋತಾನೆ ಅಂದ್ಕೊಂಡ್ರೆ ಬೋಟಿ ಕೈಲಿ ಹಿಡ್ಕೊಂಡು ತಿನ್ಕೊಂಡು ಕೂತಿದ್ದಾನೆ. ಅದು ಅವನು ಕೊಡ್ತಿರ್ಲಿಲ್ಲ, ನಾವೇ ಸ್ವಲ್ಪ ತಿಂದ್ಬಿಟ್ಟಿದ್ವಿ. ಲಾಸ್ಟಲ್ಲಿ ಚೂರು ಮಿಕ್ಕಿತ್ತಲ್ಲ, ಅದನ್ನು ಕೈ ಕೊಟ್ಟಿದ್ವಿ. ಹಂಗೂ ಸ್ವಲ್ಪ ತಿಂದ್ಬಿಟ್ಟೆ ಸ್ವಲ್ಪ ಎಲ್ಲ ಕೆಳಗಡೆ ಚೆಲ್ಬಿಟ್ಟಿದೆ ಅಂದ್ಬಿಟ್ಟು ಈಚ್ಕಾಕತ್ವಿ. ಇನ್ನು ಬೇಸಿಗೆ ಟೈಮಲ್ಲಿ ಪ್ರಾಣಿಗಳಿಗೆ ಎಷ್ಟು ಕಷ್ಟ ಇರುತ್ತಲ್ವ. ಕೆಲವೊಂದು ಕಡೆ ನೀರು ಸಿಗಲ್ಲ, ಯಾರು ಕೊಟ್ಟರೆ ಮಾತ್ರ. ಅದು ಈ ಕೋತಿಗಳಿಗೆಲ್ಲ ಯಾರು ತಗೋಗಿ ಬಾಟ್ಲಲ್ಲಿ ನೀರು ಕೊಟ್ಟರೆ ಮಾತ್ರ. ಅಲ್ಲಿ ಹಂಗೇನೆ ಯಾವುದೋ ಒಂದು ಬಾಟ್ಲಲ್ಲಿ ಕೋತಿ ನೀರು ಕುಡ್ಕೊಂಡು ಕೂತಿತ್ತು. ಆ ಥರ ಯಾರಾದರೂ ಕೊಟ್ಟರೆ ಮಾತ್ರ ಅವಕ್ಕೆ ನೀರಿರುತ್ತೆ. ಇಂಥ ಟೈಮಲ್ಲಿ ತುಂಬ ಕಷ್ಟ ಆಗುತ್ತೆ ಪ್ರಾಣಿಗಳಿಗೆ. ಹಂಗೆ ಆ ಥರ ಈಜ್ಕೋದಾಗೆಲ್ಲ ಆ ಪ್ರಾಣಿಗಳಿಗೆ ಏನಾರು ಕೊಡೋದು ಅಥವಾ ನೀರು ಕೊಡೋದು ಆ ಥರ ಮಾಡಿ. ಪ್ರಾಣಿಯರು ದೊಡ್ಡ ಪ್ರಾಣಿಗಳಿಗೆಲ್ಲ ನೀರು ಕೊಡಿ ಅಂತ ಹೇಳ್ತಿಲ್ಲ. ಹಿಂಗೆ ಹೋಗ್ತಾ ಕೋತಿಗಳು ಜಾಸ್ತಿ ಏಕನೇ ಸಿಗೋದಲ್ವ, ಅವೇ ಅಲ್ವಾ ಜಾಸ್ತಿ ಸಿಗೋದು. ಅಂಥವಕ್ಕೇ ಕೈಯಲ್ಲಿದ್ದಿದ್ದು ನೀರು ಬಾಟಲು ಅಂಥದ್ದು ಕೊಡಿ. ಇನ್ನು ನಾವು ಹೋಗ್ತಾ ಹಂದಿಗಳೆಲ್ಲ ಅಡ್ಡ ಬಂದು ಫುಲ್ಲು ಗುಂಪೇನೇ.
ಇನ್ನು ಹೋಗ್ತಾ ದಾರಿಲೇ ಸುಮಾರು ದೇವಸ್ಥಾನಗಳು ಸಿಗ್ತಿರುತ್ತೆ. ಹಾಗೆ ಈ ಬೆಟ್ಟಕ್ಕೆ ಮೆಟ್ಲುಗಳು ಮಾಡ್ತಿದ್ರು, ಅಂದರೆ ರೋಡಲ್ಲೂ ನಡ್ಕೋಗೋರು ಇರ್ತಾರೆ ಅಥವಾ ಕಾಲ್ದಾರಿ ಇರುತ್ತಲ್ಲ ಅಲ್ಲೂ ನಡ್ಕೊಂಡು ಹೋಗೋರು ಇರ್ತಾರೆ. ಈ ಕಾಲ್ದಾರಿಲಿ ಬೆಟ್ಟ ಹತ್ತೋರಿಗೆ ಕಷ್ಟ ಆಗಬಾರ್ದು ಅಂತ ಮೆಟ್ಲುಗಳು ಮಾಡ್ತಿದ್ರು. ಇವಾಗ ಕಂಪ್ಲೀಟ್ ಆಗಿದೆಯೋ ಏನೋ ಗೊತ್ತಿಲ್ಲ. ಇನ್ನು ನೋಡಿ, ಹುಲಿ ಮೇಲೆ ಮಹದೇಶ್ವರ ಕೂತಿರೋದು ಸ್ಟ್ಯಾಚು ಕಾಣಿಸ್ತಾ ಇದೆ. ನಾವು ಹೋದ್ಸತಿ ಲಾಸ್ಟ್ ಟೈಮ್ ಬಂದಾಗ ಈ ಸ್ಟ್ಯಾಚು ಏನೂ ಆಗಿರಲಿಲ್ಲ, ಇವಾಗ 1 ಇಯರ್ ಬ್ಯಾಕ್ ಆಗಿದೆಯಂತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ. ಅದು ಈ ಗಾರ್ಡ್ ಸೆಕ್ಷನಲ್ಲಿ ಒಂಥರ ಹಿಮ ಬೀಳೋ ಥರ, ಮಳೆ ಬರೋ ಥರ ಆ ಥರ ಬರ್ತಿರೋದನ್ನು ವ್ಯೂ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಎಂಟ್ರಲ್ಲೇ ಟಿಕೆಟ್ ತೊಗೊಂಡು ಓಡಬೇಕಿತ್ತು, ಹಾಗಾಗಿ ಟಿಕೆಟ್ ತೊಗೊತಿದ್ದಾರೆ. ಇನ್ನು ಎಲ್ಲದಕ್ಕೂ ದೇವ್ರು ನೋಡೋಕ್ಕೂ ದುಡ್ಡು, ಮತ್ತೊಂದಕ್ಕೂ ದುಡ್ಡು. ಈಗೆಲ್ಲ ಜಗತ್ತು ದುಡ್ಡು ಮೇಲೆ ನಿಂತಿದೆ. ಏನೋ ಟಿಕೆಟ್ ತಗೋತಿದ್ವಿ. ಇನ್ನು ನಮ್ಮ ಯಜಮಾನ್ರು ಅವ್ರ ಫ್ರೆಂಡನ್ನ ರೇಗಿಸ್ಕೊಂಡೇ ಬರ್ತಿದ್ರು. ನಾವು ಈ ಸ್ಟ್ಯಾಚ್ಯೂದ ಫೋಟೋ ತೊಗೊಬೇಕು ಅಂದ್ಕೊಂಡು ಅಲ್ಲಿಂದ ಝೂಮ್ ಹಾಕೊಂಡು ಬರ್ತಿದ್ವಾ. ಅದು ಫೋಟೋ ತೊಗೋಬೇಕು ಅಂದಾಗಲೆಲ್ಲ ಏನಾಗ್ತಿತ್ತು, ಮರ ಗಿಡಗಳ ಅಡ್ಡ ಬರ್ತಿತ್ತು. ಅದು ನೋಡ್ಬಿಟ್ಟು ನನ್ನ ಫ್ರೆಂಡ್ ನಗ್ತಿದ್ಲು. ಹಂಗಾಗಿ ಸ್ವಲ್ಪ ಹತ್ರ ಬಂದಾದ್ಮೇಲೆ ಕ್ಲಿಯರಾಗಿ ಕಾಣಿಸ್ತಾಯಿತ್ತು ಫೋಟೋ ತಗೊಳಕ್ಕೂ. ಇನ್ನು ಮಹದೇಶ್ವರ ಬೆಟ್ಟ ತಲುಪಿದ್ವಿ. ಇನ್ನು ಈ ದೇವಸ್ಥಾನಕ್ಕೆಲ್ಲ ಹೋದಾಗ ಅಪರೂಪಕ್ಕೆ ಹೋದಾಗ ಏನೋ ಚೇಂಜ್ ಆಗಿಬಿಟ್ಟಿದೆ, ಏನೋ ಹೊಸ್ದಾಗಿ ನೋಡ್ತಿದ್ದೀವಿ ಅನ್ನೋ ಥರ ಅನಿಸುತ್ತೆ. ನಾವು ಮದುವೆ ಆದಮೇಲೆ ಜಾಸ್ತಿ ಎಲ್ಲೂ ಹೋಗೋಕ್ಕೆ ಆಗಿಲ್ಲ. ಲಾಸ್ಟು ತಿರುಪತಿಗೆ ಹೋಗಿ ಬಂದ್ವಿ ಅಷ್ಟೇ, ಅದಾದಮೇಲೆ ಎಲ್ಲೂ ಹೋಗೇ ಇಲ್ಲ. ಹಾಗಾಗಿ ಇವಾಗಾದರೂ ಹೋಗೋದು ಅಂದ್ಕೊಂಡು ಬಂದ್ವಿ. ನೋಡಿ, ಇಲ್ಲಿಂದನೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸ್ಟ್ಯಾಚು. ಇನ್ನು ಫಸ್ಟು ಸ್ನಾನ ಮಾಡ್ಕೊಂಬಿಡೋದು ಅಂದ್ಕೊಂಡು ಹೊರಟ್ವಿ. ಸ್ನಾನ ಮನೆಯಲ್ಲೂ ಮಾಡ್ಕೊಂಡು ಬಂದಿದ್ವಿ. ಜಸ್ಟ್ ಇಲ್ಲೂ ಒಂದು ಸತಿ ಮಾಡ್ಕೊಬೇಕಲ್ವ ದರ್ಶನಕ್ಕೆ ಹೋಗೋ ಮುಂಚೆ, ಹಂಗಾಗಿ ಇಲ್ಲಿ ಮಾಡ್ಕೊಳ್ಳೋದು, ಆ ಕೊಳದಲ್ಲಿ ಮಾಡ್ಕೊಳ್ಳೋದು ಅಂದ್ಕೊಂಡು ನೋಡಿದ್ವಿ. ಕೊಳದಲ್ಲಿ ಎಲ್ಲ ನೀರು ಗಲೀಜು ಮಾಡಿಬಿಟ್ಟಿದ್ರು ಫುಲ್ಲು. ನೋಡಿ, ಅಷ್ಟೊಂದು ಜನ ಮಾಡ್ತಿದ್ರು, ಒಂಥರ ಗಲೀಜಾಗಿಬಿಟ್ಟಿತ್ತು. ಅಲ್ಲೇನು ರೂಮ್ಸ್ ಎಲ್ಲ ಇದೆಯಲ್ಲ, ಬಿಸಿನೀರು ತಣ್ಣೀರು ಅಂತೆಲ್ಲ, ನೀನು ಅಲ್ಲೇ ಹೋಗಿ ಮಾಡ್ಕೊಂಡು ಬರೋದು ಅಂದ್ಬಿಟ್ಟು ಸ್ನಾನ ಮಾಡೋಕ್ಕಲ್ಲೇ ಹೋದ್ವಿ. ನೋಡಿ ಯಾವ ಥರ ಬಿಸಾಕಿದ್ದಾರೆ, ಅಲ್ಲೇ ಪೇಪರು, ಶಾಂಪು, ಸೋಪ್ದು ಎಲ್ಲ ತೆಗ್ದು ಅಲ್ಲೇ ಬಿಸಾಕ್ಬಿಟ್ಟಿದ್ದಾರೆ. ಫುಲ್ ಗಲೀಜು ಮಾಡಿಬಿಟ್ಟಿದ್ರೆ ಎಲ್ಲನೂ. ನೀರು ಏನು ಅಷ್ಟೊಂದು ಇರಲಿಲ್ಲ, ಸುಮಾರಾಗಿತ್ತು. ಇನ್ನು ನಾವೇ ಹೋಗಿ ಫಸ್ಟು ಸ್ನಾನ ಮಾಡ್ಕೊಂಡು ಬಂದುಬಿಟ್ವಿ. ನಾವು ರೆಡಿ ಆದರೆ ಅವ್ರು ರೆಡಿ ಆದಂಗೆ ಅಂದ್ಬಿಟ್ಟು, ನಾವೇ ಸ್ವಲ್ಪ ಲೇಟ್ ಮಾಡ್ತೀವಿ ಅಂದ್ಬಿಟ್ಟು ಇನ್ನು ನಾವು ಸ್ನಾನ ಮಾಡ್ಕೊಬಂದು ರೆಡಿ ಆದ್ವಿ. ಇನ್ನು ತಲೆ ಒಂದು ಆರಿಸ್ಬೇಕಿತ್ತು. ಈ ತಲೆ ಆರಿಸೋದೇ ಒಂದು ಕಷ್ಟ. ಇನ್ನು ನಾವೆಲ್ಲ ರೆಡಿ ಆಗ್ತಿರ್ಬೇಕಾದ್ರೆ ಅವ್ರನ್ನ ಕಳಿಸಿದ್ವಿ, ಅವ್ರು ಸ್ನಾನ ಮಾಡ್ಕೊಂಬಂದ್ಬಿಡಲಿ ಅಂದ್ಬಿಟ್ಟು. ಅವ್ರೂ ಮಗು ಸ್ನಾನ ಮಾಡಿಸ್ಕೊಂಡು ಕರ್ಕೊಬಂದು ಹೋಗಿ ದರ್ಶನನೂ ಮುಗಿಸ್ಕೊಂಡ್ವಿ. ಒಂದು 15 ನಿಮಿಷದೊಳಗಡೆ ದರ್ಶನ ಆಗಿಬಿಡ್ತು, ಬೇಗ ಆಯಿತು. ನೆಮ್ಮದಿಯಾಗಿ ನೋಡ್ಕೊಂಡು ಬಂದ್ವಿ ದೇವ್ರನ್ನ. ಇನ್ನು ಹುಲಿ ವಾಹನ ಮೆರವಣಿಗೆ ಮಾಡ್ತಾರಲ್ಲ, ಅದು ನಡೀತಿತ್ತು ಅವಾಗ. ಆನೆ ಎಲ್ಲ ಈಚೆನೇ ನಿಲ್ಲಿಸಿದ್ರು. ಇನ್ನು ನಾವು ಗಡ್ಗಮ್ಮದ ಹತ್ರ ಸ್ವಲ್ಪ ನಮಸ್ಕಾರ ಮಾಡ್ಕೊಂಡು ಬರೋದು ಅಂದ್ಬಿಟ್ಟು ಹೊರಟ್ವಿ. ಅಷ್ಟರಲ್ಲಿ ಹುಲಿ ವಾಹನದ ಮೆರವಣಿಗೆನೂ ಸ್ಟಾರ್ಟ್ ಆಯಿತು. ನೋಡಿ ಹೋಗ್ತಿದೆ ಇದೆ, ಬರೀ ಒಂದೇ ವಾಹನ ಹೋಗಿದ್ದು. ಮೋಸ್ಟ್ಲಿ ನಾವು ಬರೋ ಮುಂಚೆನೇ ಆನೆ ಅದೆಲ್ಲ ಮೆರವಣಿಗೆ ಮಾಡಿದರು ಅನಿಸುತ್ತೆ. ನಾವು ಹೋದ್ಮೇಲೆ ಒಂದೇ ಹೋಗ್ತಿದ್ದಿದ್ದು. ನಮ್ಮ ಯಜಮಾನ್ರು ನನ್ನ ಮಗ ನೋಡಿ ಅದನ್ನು ತಳ್ಕೊಂಡು ಹೋಗ್ತಿದ್ದಾರೆ ಜೊತೆಗೆ ಅವರು. ಅಪರೂಪಕ್ಕೆ ಈ ಥರ ಅವಕಾಶಗಳು ಸಿಗೋದು. ಇನ್ನು ಎಲ್ಲ ಮುಗಿಸ್ಕೊಂಡು ಈ ಹುಡುಗಿರು ಗೊತ್ತಿಲ್ಲ, ಎಲ್ಲೋದ್ರೂ ಫೋಟೋ ವೀಡಿಯೋ ಅಂದ್ಕೊಂಡು ಅದರಲ್ಲೇ ಮುಳುಗೋಗ್ಬಿಟ್ಟಿರ್ತೀವಿ. ದರ್ಶನ ಗಿರ್ಶನ ಎಲ್ಲ ಮುಗೀತು ಅಂದರೆ ನಾವು ಅದೇ ಥರ ಫೋಟೋ ವೀಡಿಯೋಸ್ಗಳನ್ನ ತಗೊಂಡು ಮತ್ತೆ ಹೊರಟ್ವಿ. ಒಂದು ರೌಂಡ್ ಹಾಕ್ಕೊಂಡು ಬರೋದು ಅಂದ್ಬಿಟ್ಟು. ಇನ್ನು ನೋಡಿ, ಅಪ್ಪ ಮಗ ಇವನಿಗೆ ಕಾಲೇ ನೋವಲ್ಲ. ಎತ್ಕೊಂಡಿದ್ದು ಬೇಜಾರಾದರೆ ನಡ್ಕೊಂಡು ಹೋಗ್ತಾನೆ. ನಡೆದು ಬೇಜಾರಾಯಿತು ಅಂದರೆ ಎತ್ಕೊಂಡು ಹೋಗಿ ಅಂತಾನೆ. ಇನ್ನು ನಡೆದು ಏನಾದ್ರು ಜಾಸ್ತಿ ಕಾಲು ನೋವು ಬಂದುಬಿಟ್ರೆ ನಮ್ಮ ಕೈಲೇ ಒತ್ತಿಸ್ಕೊತಾನೆ. ಏನೋ ಫುಲ್ಲು ನಡ್ಕೊಂಬಂದಿರೋ ಥರ. ಇನ್ನು ಇಲ್ಲಿ ಬಸವಪ್ಪನ ಹತ್ರನೂ ಆರತಿ ತೊಗೊಂಡು ಹೋಗೋದು ಅಂದ್ಬಿಟ್ಟು ಅಲ್ಲಿಗೂ ಬಂದ್ವಿ. ಇನ್ನು ಅಲ್ಲಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಆ ಸೂರ್ಯ, ಆ ಬಸವಪ್ಪ ದೇವಸ್ಥಾನದ್ದು ಇದು ಗೋಪುರ ಎಲ್ಲ. ಇನ್ನು ನಾನು ಆ ಕಡೆಯಿಂದ ಫುಲ್ ಎಲ್ಲ ಅಲ್ಲಿ ಮೇಲ್ಗಡೆ ಚೆನ್ನಾಗಿ ಕಾಣಿಸುತ್ತೆ ದೇವಸ್ಥಾನ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಳ್ಳೋದು ಅಂತ ಹೋಗ್ತಿದ್ದೆ. ನಾನು ಇರೋದೇ ಕುಳ್ಳ ಅಲ್ವಾ, ಆ ಕಂಬಿ ಎಲ್ಲ ಅಡ್ಡ ಬರ್ತಿತ್ತು. ನಮ್ಮ ಯಜಮಾನ್ರು ನೋಡ್ಬಿಟ್ಟು ಕುಳ್ಳಕ್ಕಿದೆಯಾ ಈ ಥರ ವೀಡಿಯೋ ಮಾಡ್ತಿದ್ಯಾ ಕೊಡು ಅಂದ್ಬಿಟ್ಟು, ನಮ್ಮಂಗೆ ಗೈಟಾಗಿರಬೇಕು ಅಂದ್ಬಿಟ್ಟು ರೇಗಿಸ್ಕೊಂಡು ಅವರೇ ವೀಡಿಯೋ ಮಾಡಿಕೊಟ್ರು. ಆಮೇಲೆ ಅವ್ರಿಗೇನು ಗೊತ್ತಿಲ್ಲ, ಅವರಂತ ಉದ್ದಕ್ಕಿರೋ ಹುಡುಗರಿಗೆ ನಮ್ಮಂಥ ಕುಳ್ಳಕ್ಕಿರೋ ಹುಡುಗಿರೇ ಸಿಗೋದು. ಅದೇ ಜೋಡಿ ನೋಡೋಕೆ ಚೆನ್ನಾಗಿ ಕಾಣೋದು ಅಂತ. ಇನ್ನು ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ನೋಡಿ ಆನೆ ಹತ್ರ ಬಂದ್ವಿ. ಅದು ದೂರದಿಂದ ನೋಡೋಕ್ಕೆ ಹೆಂಗೆ ಕಾಣಿಸ್ತೈತೆ.
ನಮ್ಗೆ ಅದು ಹತ್ರ ಹೋಗೋಕ್ಕೆ ಭಯ ಆಗುತ್ತೆ. ಇನ್ನು ನಾವು ಹೋಗೋಷ್ಟರಲ್ಲಿ ಎಲ್ಲ ಮೆರವಣಿಗೆ ಎಲ್ಲ ಮುಗಿಸ್ಬಿಟ್ಟಿದ್ರು. ಅದನ್ನು ಒಳಗೆ ಕಳ್ಸೋತಾಯಿದ್ರು. ಪಾಪ ಅದಕ್ಕೆ ಬೆನ್ನು ಹೊಟ್ಟೆ ಹತ್ರ ಎಲ್ಲ ಗಾಯಗಳಾಗ್ಬಿಟ್ಟಿತ್ತು. ದೂರದಿಂದ ನೋಡೋಕೆ ಒಂಥರ ಕ್ಯೂಟಾಗಿ ಅನಿಸುತ್ತೆ. ಪ್ರಾಣಿಗಳು ಹತ್ರ ಹೋದ್ರೇ ತುಂಬ ಭಯ ಆಗುತ್ತೆ. ಇನ್ನು ಈ ಹಣ್ಣು ಗಿಣ್ಣು ಕೊಟ್ಬಿಟ್ಟು ಆಶೀರ್ವಾದ ತೊಗೊತಾರಲ್ಲ, ಹಂಗೆ ಬಾಳೆಹಣ್ಣು ಕಲ್ಲಂಗಡಿ ಹಣ್ಣು ಅವೆಲ್ಲ ಕೊಟ್ಬಿಟ್ಟು ಆಶೀರ್ವಾದ ತೊಗೊತಿದ್ರು. ಅದು ಬಾಳೆಹಣ್ಣು ತಿನ್ನಲ್ಲಂತೆ, ಹಂಗಾಗಿ ಬರೀ ಕಲ್ಲಂಗಡಿ ಹಣ್ಣು ಮಾತ್ರ ಕೊಡ್ತಿದ್ರು. ಕಲ್ಲಂಗಡಿ ಹಣ್ಣು ಅಥವಾ ಕಾಸು ಕೊಟ್ಬಿಟ್ಟು ಆಶೀರ್ವಾದ ತೊಗೋತಿದ್ರು. ನೋಡಿ ಹೆಂಗೈತಿ. ಅದು ಎಷ್ಟಪ್ಪ ಇದೆ ನೋಡಿ. ಅದು ಆ ಸೊಂಡ್ಲಲ್ಲಿ ಹೊಡೆದ್ರೇ ತಡಿಯೋಕ್ಕಾಗಲ್ಲ. ಇನ್ನು ಅದೇ ಕಾಲಲ್ಲಿ ತೊಳೆದ್ಬಿಡ್ತು, ಸೊಂಡ್ಲಲ್ಲಿ ಹೊಡೀತು, ಹಿಂಗೆ ಅಂದ್ಕೊಂಡು ಸತ್ತೋದ್ರು ಅಂತ ಹೇಳ್ತಾರಲ್ಲ ಅಂಥವ್ರು. ಅಯ್ಯಪ್ಪ ಅದು ಹಿಂಗಾಗಿರ್ಬೇಡ. ಇನ್ನು ನನ್ನ ಹಸ್ಬೆಂಡು ಕೊಟ್ಬಿಟ್ಟು ಆಶೀರ್ವಾದ ತೊಗೊಳೋದು ಅಂದ್ಬಿಟ್ಟು ಕಲ್ಲಂಗಡಿ ಹಣ್ಣು ತೊಗೊಂಬರಕ್ಕೆ ಹೋದರು. ಇನ್ನು ನಾವು ಚಿಕ್ಕ ವಯಸ್ಸಲ್ಲಿ ಯಾವಾಗಲೂ ಒಂದು ಸತಿ ಏನೋ ಆಶೀರ್ವಾದ ತೊಗೊಂಡಿದ್ದ ಥರ ಎಲ್ಲೋ ಯಾವುದೋ ದೇವಸ್ಥಾನದಲ್ಲಿ, ಅಷ್ಟೊಂದು ನೆನಪಿಲ್ಲ ನನಗೂ. ಒಟ್ನಲ್ಲಿ ತೊಗೊಂಡಿದ್ವಿ. ಅದು ಬಿಟ್ಟರೆ ಇವಾಗೇ ಸ್ವಲ್ಪ ಹತ್ರಕ್ಕೆ ಹೋಗೋಕ್ಕೂ ಭಯ ಆಗ್ತಿತ್ತು. ನೀವು ನಮ್ಮ ಯಜಮಾನ್ರು ಇದ್ರಲ್ವ, ನಮ್ಮ ಯಜಮಾನ್ರು ನನ್ನ ಪಕ್ಕ ಇದ್ದರೆ ಯಾವ ಭಯನೂ ಆಗೋಲ್ಲ ಅಷ್ಟೊಂದು ಎಲ್ಲೋದಕ್ಕೂ. ಹಂಗಾಗಿ ಪರವಾಗಿಲ್ಲ ಕೊಡೋದು ಅಂದ್ಬಿಟ್ಟು ತೊಗೊಂಬರ್ತಿದ್ರು ಅವರು ಕಲ್ಲಂಗಡಿ ಹಣ್ಣು. ನೋಡಿ ಇದು ಎಷ್ಟು ಚೆನ್ನಾಗಿ ಇಸ್ಕೊಂಡು ತಿಂತಿದ್ದೆ. ಅದು ಕೂದಲುನಿಗೆ ಎಷ್ಟೆಷ್ಟಪ್ಪ ಇದೆ ನೋಡಿ. ಇನ್ನು ನಮ್ಮ ಯಜಮಾನ್ರು ತಂದರು ಕಲ್ಲಂಗಡಿ ಹಣ್ಣು. ನಾವು ಕೊಟ್ಬಿಟ್ಟು ಆಶೀರ್ವಾದ ತೊಗೊಳೋದು ಅಂದ್ಬಿಟ್ಟು ಹೋದ್ವಿ. ನಾನು ಕೊಡೋಕ್ಕೆ ಹೋಗಿಲ್ಲ, ನಮ್ಮ ಯಜಮಾನ್ರಿಗೆ ಕೊಟ್ಟರು. ಯಪ್ಪ ಅದು ಸೊಂಡ್ಲಲ್ಲಿ ಆನೆ ಆಶೀರ್ವಾದ ಮಾಡ್ತಿಲ್ಲ, ನನಗೆ ಸ್ವಲ್ಪ ಜೋರಾಗಿ ಮಾಡಿಬಿಡ್ತು ಆಶೀರ್ವಾದ. ನನಗೆ ಫುಲ್ಲು ತಲೆನೋವು, ಒಂದು ಅರ್ಧ ಗಂಟೆ ತಲೆನೋವು ಇಟ್ಕೊಂಡ್ಬಿಟ್ಟಿತ್ತು. ಯಪ್ಪ ಸೊಂಡ್ಲಲ್ಲಿ ಆಶೀರ್ವಾದ ಮಾಡಿದ್ರೆ ಆ ಥರ ಇರುತ್ತೆ. ಇನ್ನು ಹೊಡೆದು ಗಿಡ್ದಾಗ ಏನಾರು ಮಾಡಿಬಿಟ್ರೆ ಅಯ್ಯೋ ರಾಮ, ಅದೆಲ್ಲ ಹೆಂಗೆ ಅನುಭವಿಸ್ತಾರೋ. ಇನ್ನು ಅದನ್ನು ಒಳಗೆ ಕೂಡ್ಬಿಟ್ರು ಆನೇನು. ಇನ್ನು ಬೆಳತಲ್ಲೇನೆ ಪಲಾವು ಮತ್ತು ಬೆಲ್ದನ ಕೊಟ್ಟಿದ್ರು, ಅಲ್ಲೇ ಊಟ ಮುಗಿಸ್ಕೊಂಡ್ವಿ. ಇನ್ನು ನಾವು ಎಲ್ಲ ಮುಗೀತಲ್ಲ ಬಳೆ ಹಾಕ್ಸ್ಕೊಂಡು ಹೋಗೋದು ಅಂದ್ಬಿಟ್ಟು ಹೊರಟ್ವಿ. ನನ್ನ ಫ್ರೆಂಡ್ ಬಳೆ ಹಾಕ್ಸ್ಕೊಂಡ್ಳು, ಬಟ್ ನನಗೆ ಆ ಸೈಜ್ ಸಿಕ್ಕೇ ಇಲ್ಲ. ಬೇರೆದೆಲ್ಲ ಹಾಕ್ಸ್ಕೊಳ್ಳಿ ಅಂತ ಹಿಂಸೆ ಮಾಡಿದ್ರು, ಬಟ್ ನನಗೆ ಇಷ್ಟ ಇರಲಿಲ್ಲ. ಅದೊಂದು ಕಲರ್ ಇಷ್ಟ ಆಗಿತ್ತು, ರೆಡ್ ಕಲರು, ಬಟ್ ಅದು ನನ್ನ ಸೈಜ್ ಸಿಕ್ಕೇ ಇಲ್ಲ. ಸರಿ ಅಂದ್ಬಿಟ್ಟು ಹೊರಟ್ವಿ. ಸ್ವಲ್ಪ ಗಂಧೆ ಎಲ್ಲ ತೊಗೊಬೇಕಿತ್ತು, ತೊಗೊಂಡು ಮತ್ತೆ ರಿಟರ್ನ್ ಹೊರಟಿವಿ. ಹೋಗೋಷ್ಟರಲ್ಲಿ ನಾವು ಬಂದಿದ್ದು 6 ಗಂಟೆ ಹೊರಟ್ವಿ. 3 ಅವರ್ ಇದ್ವಿ ಅಷ್ಟೇ. 6 ಗಂಟೆಗೆ ಮತ್ತೆ ರಿಟರ್ನ್ ಹೊರಟ್ವಿ. ಮಗು ಇದೆಯಲ್ಲ, ಗಾರ್ಡ್ ಸೆಕ್ಷನ್ ಇಳಿದ್ಬಿಡೋದ ಏನಕ್ಕೆ ರಿಸ್ಕೊಂಡ್ಬಿಟ್ಟು. ಇನ್ನು ಹೋಗ್ತಾ ನನ್ನ ಕಣ್ಣಿಗೆ ಬಿತ್ತು ಒಂದು ಜಿಂಕೆ. ಅದು ಕಣ್ಣು ಲೈಟ್ ಥರ ಹೊಡೆಯುತ್ತಲ್ಲ, ಆ ಥರಲ್ಲಿ ಲೈಟ್ ಥರ ಹೊಡೆದಿತ್ತ. ನಾನು ಯಾರೋ ನಿಂತಿದ್ದಾರೆ ಅಂದ್ಕೊಂಡೆ, ಬಟ್ ಅದು ಕೊಂಬೆಲ್ಲ ಕಾಣಿಸ್ತಲ್ಲ, ಆವಾಗ ಜಿಂಕೆ ಅಂದ್ಕೊಂಡೆ. ಒಂದು 3-4 ಜಿಂಕೆ ಇದ್ದು ನೋಡ್ಕೊಂಡು ಹೊರಟ್ವಿ. ಇನ್ನು ನಮ್ಮ ಯಜಮಾನ್ರು ಒಂದೇ ಸಮ ಗಾಡಿ ಓಡಿಸ್ಬಿಟ್ರಲ್ವ, ಅವ್ರಿಗೆ ಬ್ಯಾಕ್ ಪೇಯ್ನ್ ಜಾಸ್ತಿ ಸ್ಟಾರ್ಟ್ ಆಗಿಬಿಡ್ತು. ಹಂಗೆ ಅಂಗಡಿ ಹತ್ರ ನಿಲ್ಲಿಸಿ ವಿಕ್ಸ್ ತೊಗೊಂಡು ಹಚ್ಕೊಂಡು ಹೊರಟ್ವಿ. ಹೋಗೋಷ್ಟರಲ್ಲಿ 11 ಗಂಟೆ ಆಗಿಬಿಡ್ತು. ಹೋಗ್ತಾನೆ ಊಟ ಮುಗಿಸ್ಕೊಂಡು ಹೋದ್ವಿ. ಇನ್ನು ಹೋಗಿ ಬಂದಿದ್ದು ಮನ್ಸಿಗೆ ಒಂಥರ ಸಮಾಧಾನ ಆಯಿತು. ಇನ್ನು ಈ ವಿಡಿಯೋ ಫುಲ್ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ.